ಈ ಒಂದು ಆಪರೇಷನ್ ಸಿಂಧೂರ ಏನು ಮೋದಿಜಿಯವರು ಇದಕ್ಕೊಂದು ಹೆಸರಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಂತ ಎಲ್ಲರಿಗೂ ಇಡೀ ದೇಶಾದ್ಯಂತೆಲ್ಲ ಇಡೀ ರಾಷ್ಟ್ರದಲ್ಲಿ ವಿಶ್ವದಲ್ಲೇ ಗೊತ್ತಾಗಿದೆ. ಪಹಲ್ಗಾಮಿನಲ್ಲಿ ನಡೆದಿದ್ದ ಈ ಒಂದು ಉಗ್ರರು ನಮ್ಮ ಒಂದು ಭಾರತೀಯರ, ನಮ್ಮ ಒಂದು ಸೋದರಿಯರ ಸಿಂಧೂರವನ್ನು ಅಳಿಸಿದರು. 26 ಜನರನ್ನ ಅಮಾಯಕವಾಗಿ ಒಂದು ಹೆಂಡತಿ ಮುಂದೆ, ತಾಯಿ ಮುಂದೆ ಈ ತರದಲ್ಲಿ ಏನು ಉಗ್ರವಾದಿಗಳು, ಪಾಕಿಸ್ತಾನಿ ಬೆಂಬಲಿತ ಉಗ್ರವಾದಿಗಳು ಏನು ನಮ್ಮವರನ್ನ ಅವರು ಕೊಂದಿದ್ದಾರೆ. ಆ ಒಂದು ರಿವೆಂಜ್ ಸಲುವಾಗಿ ಭಾರತ ಇವತ್ತು ದೇಶದ ಪ್ರಧಾನಿಯವರು ನಮ್ಮ ಸೈನಿಕರಿಗೆ ನಾವು ಇವತ್ತು ಸಲಾಂ ಹೇಳಬೇಕು. ಸೈನಿಕರೊಂದಿಗೆ ಇವತ್ತು ನಿಮ್ಗೆ ಒಳಗೆ ಹೊಡೆದು ಬರ್ತೀವಿ ಅಂತ ಏನು ಚಾಲೆಂಜ್ ಮಾಡಿದ್ರು, ಅದೇ ಒಂದು ಚಾಲೆಂಜ್ ನಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ನಮ್ಮ ಸೈನಿಕರು ಒಳಗೆ ಹೋಗಿ ನುಸುಳಿ ಎಲ್ಲಾ ಉಗ್ರವಾದಿಗಳನ್ನು, ಎಲ್ಲಕ್ಕಿಂತ ಹೆಚ್ಚಿನ ಉಗ್ರವಾದಿಗಳನ್ನ ಇವತ್ತು ಕೊಂದು ಇವತ್ತು ನಮ್ಮ ಭಾರತ ವಿಜಯಶಾಲಿಯಾಗಿದ್ದಂತೆ ಹೆಮ್ಮೆಗೆ ನಮ್ಮ ಈ ಒಂದು ಯೋಧರಿಗೆ, ಸೈನಿಕರಿಗೆ, ವಾಯುನೆಲೆಗೆ, ನೌಕಾನೆಲೆಗೆ, ಎಲ್ಲ ಒಂದು ರಕ್ಷಣಾ ಪಡೆಗೆ ನಾವು ಅವರಿಗೆ ಸಲಾಂ ಹೇಳ್ತಾ ಇದ್ದೇವೆ. ಇವತ್ತು ಜೈಕಾರ ಹೇಳ್ತಾ ಇದ್ದೇವೆ. ಇವತ್ತು ಏನಾದ್ರೂ ನಮ್ಮ ಭಾರತದ ಗಡಿಯಲ್ಲಿ ಕಾಯ್ತಾ ಇರುವಂತ ಯೋಧರುಗಳು ಇವತ್ತೇನಾದ್ರೂ ಅವ್ರು ಇಲ್ದಿದ್ರೆ ನಾವಿಲ್ಲಿ ಇರ್ತಾನೆ ಇರ್ಲಿಲ್ಲ. ಇವತ್ತು ಈ ಒಂದು ನಾವು ಅವರ ನೆನಪಿಗಾಗಿ, ಅವರ ದೇವರ ಹತ್ರ ಅವರಿಗೆ ದೊಡ್ಡ ಅವರ ಆಶೀರ್ವಾದಕ್ಕಾಗಿ, ಅವರಿಗೆ ಕೊಡುವಂತ ಜನರ ಒಂದು ಆಶೀರ್ವಾದಕ್ಕಾಗಿ ಇವತ್ತು ಕಾರವಾರದ ತಾಲೂಕಿನಲ್ಲಿ ನಾವು ಪಕ್ಷಾತೀತವಾಗಿ ನಮ್ಮೆಲ್ಲ ಧರ್ಮದವರು, ಎಲ್ಲ ಪಕ್ಷದವರು ಸೇರಿ ನಾವು ಇವತ್ತು ಕಾರವಾರದಲ್ಲಿ ನಾವು ಈ ಒಂದು ಸಿಂಧೂರ, ಆಪರೇಷನ್ ಸಿಂಧೂರ ಅಂತ ಒಂದು ತಿರಂಗ ಯಾತ್ರೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮಾನ್ಯ ಸಂಸದರು ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು ಬಂದಿದ್ದಾರೆ. ನಮ್ಮ ಯೋಧರು, ಈ ಕೋಸ್ಟ್ ಗಾರ್ಡಿನ ಈಗಾಗಲೇ ಮನೋಜ್ ಪಾಡ್ಕರ್ ಅವರು, ಅನೇಕ ರಿಟೈರ್ಮೆಂಟ್ ಆಗಿರುವಂತ ಸೋಲ್ಜರ್ಗಳು, ಮತ್ತೆ ಎಲ್ಲಾ ತರದ ನಮ್ಮ ಜನಪ್ರತಿನಿಧಿಗಳು, ನಮ್ಮ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳು, ಫಾದರ್ಗಳು, ಮತ್ತೆ ಮುಸ್ಲಿಂ ಸಮುದಾಯದ ಎಲ್ಲ ಧರ್ಮಗುರುಗಳು ಎಲ್ಲರೂ ಕೂಡ ಬರೋರಿದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ. ಈಗಾಗಲೇ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಬಂದಂತ ಎಲ್ಲ ನನ್ನ ಇಲ್ಲಿಯ ಊರಿನ ಸರ್ವ ನಾಗರಿಕರಿಗೆ, ಭಾರತೀಯರಿಗೆ, ನಾಗರಿಕರಂತ ಹೇಳಿಕ್ಕೆ ಆಗುದಿಲ್ಲ, ಭಾರತೀಯರಿಗೆ ನಾವು ಅವರಿಗೆ ಇವತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಾವೆಲ್ಲರೂ ಭಾರತೀಯರು, ನಾವು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಭಾರತ ದೇಶಕ್ಕೆ ಬಂದಂತ ಸಂಕಟವನ್ನು ನಾವು ತೊಲಗಿಸ್ಬೇಕಂದ್ರೆ ಒಗ್ಗಟ್ಟಾಗಿ ನಾವು ಅದನ್ನ ಫೇಸ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಯಾದಂತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇಡೀ ಭಾರತ ದೇಶ ಇವತ್ತು ಸೇಫ್ ಆಗಿದೆ. ನಮ್ಮ ಸೈನಿಕರು ಪಾಪ ಎಷ್ಟು ಕಷ್ಟ ಇದ್ರು ಕೂಡ ನಮ್ಮ ಅಜಿತ್ ಗೋಯಲ್ ಅವರನ್ನ ನೆನ್ಸ್ಕೊಳ್ಬೇಕಾಗಿದೆ, ರಾಜನಾಥ್ ಸಿಂಗ್ ರನ್ನು ನೆನ್ಸ್ಕೊಳ್ಬೇಕಾಗಿದೆ. ನಾವು ಸೋಫಿಯಾ ಮೇಡಮ್ ಪಾಪ ಅವರು ನಮ್ಮ ಸೈನಿಕರು, ಬಹಳಷ್ಟು ಜನ ನಮ್ಮವರು ಅಲ್ಲಿ ಒಳಗೋಗಿ ಮಹಿಳಾ ಸಿಂಧೂರನ್ನು ಅಳಿಸಿದ್ದಕ್ಕೆ ಆ ಮಹಿಳೆಯರು ಹೋಗಿ ಇವತ್ತು ಪಣ ತೊಟ್ಟು ಆ ಉಗ್ರವಾದಿಗಳನ್ನು ಸಾಯಿಸಿ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇವತ್ತು ತಿರಂಗ ಯಾತ್ರೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದೊಂದು